ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಬೆಳಿಗ್ಗೆ 9 o'clock ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಪ್ರತಿದಿನ ಮೈಸೂರು ಮನೆ ಇಷ್ಟೇ ತೋರಿಸ್ತಿದ್ದೆ. ಇದು ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಾನು ಆಫೀಸ್ಗೆ ಹೊರಡ್ತಾ ಇದ್ದೆ ತುಂಬ ದಿನಗಳ ನಂತರ. ಸೊ ಹಾಗಾಗಿ ಟೀಮ್ ಲಂಚ್ ಇತ್ತು ಆಫೀಸಲ್ಲಿ. ಹಾಗಾಗಿ ಬೆಳಿಗ್ಗೆನೇ ಎದ್ದು ರೆಡಿಯಾಗಿ ಹೊರಡ್ತಿದ್ದೆ. ಹಾಗೆ ಒಂದು ವ್ಲಾಗ್ ಮಾಡೋಣ ಅನ್ನಿಸ್ತು, ಸೊ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ, ಹಾಗೆ ಸಿಗ್ತೀನಿ ನಿಮಗೆ ಮತ್ತೆ. ಇದು ಪಾರ್ಕಿಂಗು ಹೋಗ್ತಾ ಇದ್ದೀನಿ, ಮಳೆ ಬೇರೆ ಬರ್ತಾ ಇದೆ. ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ನಮ್ಮ ಸೆಕ್ಯೂರಿಟಿ ಟೀಮ್ನವರು ಮತ್ತು ಕೆಲಸದವರಾಗಿರ್ಬೋದು. ಸೊ ಇಲ್ಲಿ ಹೋದರೆ ಕಾರ್ ಪಾರ್ಕಿಂಗು, ಇಲ್ಲಿ ಬಂದರೆ ಗಾಡಿ ಪಾರ್ಕಿಂಗ್. ಇದು ನಮ್ಮ ಪಾರ್ಕಿಂಗ್ ಏರಿಯಾ. ಸೊ ಇವಾಗ ಗಾಡಿ ಹಾಕಿಬಿಟ್ಟು ಮೇಲೆ ಹೋಗ್ತೀವಿ ಲಾಬಿಗೆ. ಜಾಸ್ತಿ ಜನ ಇಲ್ಲ. ಇನ್ನು ಪಾರ್ಕಿಂಗ್ ಏರಿಯಾಗೆ ಬಂದಿದ್ದೆ, ಗಾಡಿ ಕೂಡ ನಿಲ್ಲಿಸ್ತಾ ಇದೆ. ಎಲ್ಲಿ ನಿಲ್ಲಿಸೋದು ಅಂತ ನೋಡಿಕೊಂಡು ಹಾಗೆ ಹೋಗ್ತಾ ಇದ್ದೆ. ಎಲ್ಲ ಆಲ್ಮೋಸ್ಟ್ ಫಿಲಪ್ ಆಗಿರುತ್ತೆ. ನನಗೆಲ್ಲಿ ಖಾಲಿ ಇರುತ್ತೆ ಆ ಥರ ನಿಲ್ಲಿಸ್ಕೋಬೇಕಾಗುತ್ತೆ. ಬಟ್ ಸಿಸ್ಟಮ್ಯಾಟಿಕ್ ಆಗಿತ್ತು, ನಿಲ್ಲಿಸ್ಬಿಟ್ಟು ನಾನು ಮೇಲೆ ಹೋದೆ. ಸೊ ಗಾಡಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀನಿ. ಇಲ್ಲಿ ಲಿಫ್ಟ್ ಇದೆ, ಲಿಫ್ಟ್ ಹತ್ಕೊಂಡು ಮೇಲೆ ಹೋಗಬೇಕು. ಇದೆಲ್ಲ ಪಾರ್ಕಿಂಗ್ ಏರಿಯಾ. ಲಿಫ್ಟ್ ಹತ್ತಿದ್ದೀನಿ, ಬನ್ನಿ ನಮ್ಮ ಆಫೀಸ್ ನೋಡೋರಂತೆ. ಇದು ಎಂಟ್ರಿ. ಇಲ್ಲೇ ಸ್ವೈಪಿನ್ ಆಗಿ ನೆಕ್ಸ್ಟು ಒಳಗೋಗ್ಬೇಕು. ಇನ್ನದು ಫುಡ್ ಕೋರ್ಟು, ಊಟ ಮಾಡೋ ಪ್ಲೇಸು. ನಮ್ಮ ಬಿಲ್ಡಿಂಗ್ ಕಡೆಗೆ ಹೋಗ್ತಾ ಇದ್ದೀನಿ. ಮಳೆ ಬರ್ತಾಯಿದೆ, ಹಾಗಾಗಿ ಛತ್ರಿ ತೊಗೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಆಫೀಸಲ್ಲೇ ಛತ್ರಿ ಇಟ್ಟಿರ್ತಾರೆ. ಇನ್ನು ಪಾರ್ಕಿಂಗ್ ಲಾಟಿಂದ ನಾನು ನನ್ನ ಬಿಲ್ಡಿಂಗ್ ಕಡೆ ಹೋಗೋದಕ್ಕೆ ಒಂದು 5 minutes ವಾಕ್ ಆಗುತ್ತೆ. ಸೊ ಹಾಗಾಗಿ ನಾನು ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಚೆನ್ನಾಗಿತ್ತು ತುಂಬ ದಿನಗಳ ನಂತರ. ಇನ್ನು ನಾನು ನನ್ನ ಫ್ಲೋರ್ ಹತ್ರ ಹೋಗ್ತಾ ಇದ್ದೆ. ಸ್ವಲ್ಪ ಕೆಲಸಗಳಿತ್ತು, ಎಲ್ಲ ಮುಗಿಸ್ಕೋಬೇಕಿತ್ತು. ಸೊ ಹಾಗಾಗಿ ಫ್ಲೋರ್ ಕಡೆ ಹೊರಟಿದ್ದೆ. ಟೈಮ್ ಬೇರೆ ಆಲ್ರೆಡಿ 10 o'clock ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನು ಫ್ಲೋರೆಲ್ಲ ತೋರಿಸೋ ಹಾಗಿಲ್ಲ. ಆ್ಯಸ್ ಪರ್ ಕಂಪ್ನಿ ರೂಲ್ಸ್ ಪ್ರಕಾರ ಆದಂಥ ರಿಸ್ಟ್ರಿಕ್ಷನ್ಸು ಪಾಲಿಸೀಸ್ನ ನಾನು ಫಾಲೋ ಮಾಡಲೇಬೇಕಾಗುತ್ತೆ. ಸೊ ನಾನು ಸ್ವಲ್ಪ ವರ್ಕ್ ಮಾಡಿ ಹಾಗೆ ಕಾಫಿ ಕುಡಿಯೋಣ ಅಂತ ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಬಂದೆ. ಗೈಸ್, ಕಾಫಿಗೆ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಪೃಥ್ವಿ. ಹಾಯ್ ಮಾಡಿ ಪೃಥ್ವಿ. ಹಾಯ್ ಹರ್ಷಿತಾ. ಹಾಯ್ ಕೌಶಿಕ್. ಇದು ನನ್ನ ಟೀಮ್. ಸೊ ಕಾಫಿಗೆ ಹೋಗ್ತಾ ಇದ್ದೀನಿ, ಅಲ್ಲೋಗಿ ಸಿಗ್ತೀನಿ. ಬನ್ನಿ, ಫುಡ್ ಕೋರ್ಟ್ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಬನ್ನಿ ಗಾಯ್ಸ್, ಇದೆ ನಮ್ಮ ಫುಡ್ ಕೋರ್ಟು. ಬಂದಿದ್ದೀನಿ. ಹಾಯ್ ಮಾಡಿ. ಹಾಯ್ 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 ಮಾಡೋ. ನೋಡಿ, ಇವರು ನನ್ನ ಕೊಲೀಗ್ಸ್. ಫುಡ್ ಕೋರ್ಟ್ ಇದೆ, ಬಂದಿದ್ದೀನಿ. ಅಲ್ಲಿ ನನ್ನ ಟೀಮವ್ರು ಕಾಫಿ ತಗೋತಾ ಇದ್ದಾರೆ. ನಾವಿಲ್ಲಿ ಎಲ್ಲರೂ ಸೇರಿ ಕಾಫಿ ತೊಗೊಂಡಿದ್ವಿ. ಸೊ ಕಾಫಿ ಕುಡ್ಕೊಂಡು ಸ್ವಲ್ಪ ಮಾತಾಡಿಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಕೂಡ ಮಾಡಿದ್ವಿ. ಇದೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಫ್ಲೋರ್ಗೆ ಹೋಗಿ ಸ್ವಲ್ಪ ಆಫೀಸ್ ಕೆಲಸ ಮಾಡಿ ಮತ್ತೆ ಹೊರಗೆ ಬಂದೆ. ಇವರು ನನ್ನ ಫ್ರೆಂಡ್ ರೂಪಾ ಅಂತ. ಸೊ ತುಂಬ ದಿನಗಳಾಗಿತ್ತಲ್ಲ, ಸೊ ಅವ್ರನ್ನೂ ಮಾತಾಡಿಸ್ಕೊಂಡು ಮತ್ತು ನಮ್ಮ ಆಫೀಸಲ್ಲಿ ಟೀಮ್ ಲಂಚ್ ಇತ್ತು, ಹಾಗಾಗಿ ನಾನು ಕೂಡ ಹೋಗಿದ್ದೆ. ಸೊ ಅವ್ರ ಹತ್ರ ಮಾತಾಡಿಸ್ಕೊಂಡು ಅವ್ರ ಜೊತೆ ನಾನು ಟೀಮ್ ಲಂಚ್ಗೆ ಹೊರಡಬೇಕಿತ್ತು. ಅವ್ರ ಹತ್ರ ಅದನ್ನೇ ಹೇಳ್ತಾ ಇದ್ದೆ, ಟೀಮ್ ಲಂಚ್ಗೆ ಎಷ್ಟು ಗಂಟೆಗೆ ಹೋಗೋಣ, ಏನು ಎತ್ತ ಅಂತ. ಆ್ಯಕ್ಚುಲಿ ನಮ್ಮದಿದ್ದು ಮಧ್ಯಾಹ್ನ 12:30 ಎಲ್ಲ ಹೋಗಿ ಅಲ್ಲಿ ಜಾಯ್ನ್ ಆಗಬೇಕು ಅಂತ. ಸೊ ಹಾಗಾಗಿ ನಾವು ಎಲ್ಲ ಸ್ವಲ್ಪ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಟೀಮ್ ಲಂಚ್ಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ವಿ, ಎಲ್ಲರೂ ಮಾತಾಡಿಕೊಂಡು. ಫೈನಲಿ ಕೂಡ ಹೊರಟ್ವಿ. ನಾನು ನನ್ನ ಫ್ರೆಂಡು ಎಲ್ಲರೂ ಗಾಡೀಲಿ ಬರ್ತಾಯಿದ್ರು, ಹೊರಟ್ವಿ. ನಮ್ಮ ಟೀಮ್ ಲಂಚು ಕೋಸ್ಟಲ್ ಗ್ರ್ಯಾಂಡಲ್ಲಿದೆ. ಸೊ ಬಂದಿದ್ದೀವಿ ಅಪೋಸಿಟ್ ಟು ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್. ಇನ್ನೂ ಸ್ವಲ್ಪ ಜನ ಮನೆಯಿಂದನೇ ವರ್ಕ್ ಮಾಡ್ತಿದ್ರು, ಅವರೆಲ್ಲ ಡೈರೆಕ್ಟ್ ಮನೆಯಿಂದನೇ ಕೂಡ ಬಂದಿದ್ದರು. ಅಲ್ಲಿ ಎಲ್ಲರೂ ನಾವು ಮೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ. ಸೊ ಒಬ್ಬೊಬ್ಬರಾಗೆ ಬರ್ತಾಯಿದ್ರು, ಕೆಲವ್ರು ಬಂದಿದ್ರು, ಮಾತಾಡಿಸ್ಕೊಂಡು ಬಿಟ್ವಿ. ಸೊ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಸ್ಟಾರ್ಟ್ ಮಾಡಿದ್ವಿ. ಹಾಯ್ ದೀಪಿಕಾ, ಹಾಯ್ ಮಾಡಿ. ಹೇಗಿದೆ ವೆಲ್ಕಮ್ ಡ್ರಿಂಕು? ನೈಸ್, ಚೆನ್ನಾಗಿದೆಯಾ? ಸೊ ಇಷ್ಟು ಜನ ಬಂದಿದ್ದೀವಿ ಆಫೀಸ್ ಟೀಮ್ಗೆ. ಹಾಯ್ ಮಾಡಿ. ಇನ್ನೂ ಬರಬೇಕು, ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ. ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ, ಬನ್ನಿ. ಇಷ್ಟೇ ಮಾಡಿಬಿಟ್ರಾ? ಸೂಪ್ ತಗೋತಾ ಇದ್ದಾರೆ, ಎಲ್ಲ ಊಟದಲ್ಲಿ ಬ್ಯುಸಿ ಇದ್ದಾರೆ. ಸೂಪ್ ಕುಡಿತಿದೆ, ಮಂಚು ಸೂಪ್ ಸೂಪರ್ ಆಗಿದೆ. ಹೆಂಗಿದೆ ರೂಪಾ? ಹೆಂಗಿದೆ ಬೀಗ್ರೆ? ಹೇಗಿದೆ? ಇರಿ ಆ ಕಡೆ ಬರ್ತೀನಿ. ಹೇಳಿ.
ಸಕ್ಕತ್ತಾಗಿದೆ, ಬಟ್ ಸ್ಕ್ವೀಸ್ ಆಗ್ಬಿಟ್ಟಿದ್ದಕ್ಕೆ. ಸೊ ಕುಡಿದು ಮತ್ತೆ ಸಿಗ್ತೀನಿ. ಹಾಯ್ ಮಾಡಿ, ಬ್ಲಾಗ್ ಮಾಡ್ತಿದ್ದ. ಸೊ ಬಫೆಟ್ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ನನಗೂ ಹಾಕಿ ಹಂಗೆ ಸಲಾಡು. ಸೊ ಪರೋಟ ಇದೆ. ಇದೇನು ಸರ್? ಅದಲ್ಲ, ಇದು ಮೂಳೆ ಪೀಸ್ ಹಾಕಿ. ಈ ಥರದ್ದು ಬೇಡ ಬೇಡ. ಆಮೇಲೆ ಹಾಕೊಳ್ಳೋಣ ಅಲ್ವಾ ಇದು. ಸೊ ಇಲ್ಲಿ ಪಲಾವು, ರೈಸು, ಸಾಂಬಾರ್, ಹಪ್ಪಳ, ಉಪ್ಪಿನಕಾಯಿ, ಇದಿಷ್ಟಿದೆ. ಏನೇನು ಹಾಕ್ಕೊಂಬಂದಿದ್ದೀವಿ? ಬಟರ್ ನಾನು, ಚಿಕನ್ ಒಂದೇನೇ ಇರೋದು, ಏನೂ ಆಪ್ಷನ್ಸ್ ಇಲ್ಲ ಜಾಸ್ತಿ. ಯಾರಿಗೆ ಬೇಕು. ಸಲಾಡು ಇದಿಷ್ಟು ಹಾಕ್ಕೊಂಬಂದಿದ್ದೀವಿ. ಖಾಲಿ ಮಾಡ್ತೀವಿ, ನೋಡೋಣ. ಸೊ ಈಗ ಬಿರಿಯಾನಿ ಸ್ವಲ್ಪ ರೈಸ್ ಹಾಕ್ಸ್ಕೊಂಬಂದಿದ್ದೀನಿ, ನೋಡುವ. ಗಾಯ್ಸ್ ಊಟ ಚೆನ್ನಾಗಿಲ್ಲ ಗಾಯ್ಸ್, ಬರಬೇಡಿ ಯಾರೂ ಕೋಸ್ಟಲ್ ಗಾರ್ಡನ್ಗೆ. ಬರ್ರಿ ಸ್ವೀಟು ಹೆಂಗಿದೆ? ನಿಜ ಹೇಳಿ. ಕೋಸ್ಟಲ್ ಗ್ರ್ಯಾಂಡ್ ಹೆಂಗಿದೆ ಮನ್ಸ? ಊಟ ಹೆಂಗಿತ್ತು ನಿಮ್ದು ಹೇಳ್ರಿ, ಹೆಂಗಿದೆ ಊಟ? ಸೊ ಯಾರು ಬರಬೇಡಿ ಫ್ರೆಂಡ್ಸ್, ಎಲ್ಲ ಸ್ವೀಟ್ ತಿನ್ನೋರಾಗಿದ್ರೆ ಬನ್ನಿ. ಹಾಂ, ನಿಯರ್ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್. ಹೆಂಗಿದೆ ದೀಪ, ರಿವ್ಯೂ ಹೇಳಿ, ಹೇಗಿದೆ ಊಟ? ಎಸ್, ಥ್ಯಾಂಕ್ ಯು. ಇನ್ನು ನಾವು ಹೇಳಿದ್ದು ಜೆನ್ಯೂನ್ ರಿವ್ಯೂ ಅಂತಲೇ ಹೇಳ್ಬೋದು. ಎಲ್ಲರನ್ನೂ ಕೂಡ ಕೇಳಿಸ್ತೆ ನಿಮಗೆ ಯಾವ ಥರ ಇತ್ತು ಊಟ ಅಂತ ಕೂಡ ಅವರು ಹೇಳಿದ್ರು. ಸೊ ನಾವು ಸ್ವಲ್ಪ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಹರಟೆ ಹೊಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ದಿನಗಳಾದಮೇಲೆ ಎಲ್ಲರೂ ಫ್ರೆಂಡ್ಸ್ ಸಿಕ್ಕಿರೋದು ತುಂಬಾ ಖುಷಿ ಆಯಿತು ಅಂತ ಕೂಡ ಹೇಳ್ಬೋದು. ಹಾಯ್ ಮಾಡಿ. ಚೆನ್ನಾಗಿ ಮುಗೀತು, ಊಟ ಚೆನ್ನಾಗಿರಲಿಲ್ಲ ಫ್ರೆಂಡ್ಸ್. ಈಗ ಗ್ರೂಪಿಗೆ ತೊಗೊಳಕ್ಕೆಲ್ಲ ಬಂದಿದ್ದಾರೆ ನೋಡಿ, ಎಷ್ಟು ಜನ ಬಂದಿದ್ದೀವಿ ನಾವು ಆಫೀಸಿಂದ. ಆಯ್ತು ಮಗ, ಚೆನ್ನಾಗಿ ಬಂದು ಹಾಕ್ಬಿಡ್ತೀನಿ. ಸೊ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಆಫೀಸಿಗೆ ಬಂದ್ವಿ. ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಕಾಯ್ತಾ ಇದ್ದ. ಅವನಿಗೂ ಕೂಡ ಅವರ ಟೀಮ್ ಮೆಂಬರ್ಸ್ ಜೊತೆ ಟೀಮ್ ಲಂಚ್ ಇತ್ತು, ಅದನ್ನು ಮುಗಿಸ್ಕೊಂಡು ಅವನು ಫುಡ್ ಕೋರ್ಟಲ್ಲಿ ಕಾಯ್ತಾ ಇದ್ದ. ಸೊ ನಾನು ಅವನ ಹತ್ರ ಬಂದು ಸ್ವಲ್ಪ ಮಾತಾಡಿ ಇನ್ನು ಮತ್ತೆ ಫ್ಲೋರ್ಗೆ ಹೋಗಿ ಆಫೀಸ್ ಕೆಲಸ ಮುಗಿಸಿ ಮತ್ತೆ ನಾವು ಮನೆ ಕಡೆ ಹೊರಟ್ವಿ. ಇದಿಷ್ಟು ನನ್ನ ಶಾರ್ಟ್ ವಿಡಿಯೋ ಆಗಿತ್ತು. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಮಳೆ ಬರೋ ಥರ ಇದೆ. ಸೊ ಹಂಗಾಗಿ ಹೊರಡ್ತಾ ಇದ್ದೀವಿ ಮನೆಗೆ. ಇದಿಷ್ಟು ನನ್ನ ಆಫೀಸ್ ಟೂರ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ನೆಕ್ಸ್ಟ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಬಾಯ್ ಮೇಡಮ್. ಬಾಯ್ ಮಾಡಿರಪ್ಪ. ಬಾಯ್.